ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಫೇಸ್ ಪ್ಯಾಕ್ ಜೊತೆಗೆ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂನ ನಾನು ಮಾಡ್ತಾಯಿದ್ದೀನಿ. ಈಗ ಫಸ್ಟ್ ಫೇಸ್ ಪ್ಯಾಕ್ನ ತೋರಿಸ್ಕೊಡ್ತಿದ್ದೀನಿ. ಈ ಫೇಸ್ ಪ್ಯಾಕಿಂದ ನಿಮಗೆ ಫೇಸಲ್ಲಿ ಏನಾದರೂ ನಿಮಗೆ ಡಾರ್ಕ್ ಸ್ಪಾಟ್ಸು ಅಥವಾ ಪಿಗ್ಮೆಂಟೇಷನ್ ಏನಾದರೂ ಸ್ಟಾರ್ಟ್ ಆಗಿದೆ ಅಥವಾ ನಿಮ್ಮ ಸ್ಕಿನ್ ಏನಾದರೂ ತುಂಬ ಡಲ್ ಆಗಿದೆ, ಡಾರ್ಕ್ ಆಗಿದೆ ಅಂತ ಹೇಳಿದರೆ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಜೊತೆಗೆ ಫೇಸ್ ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ ಅಂದರೂ ಇದನ್ನ ಯೂಸ್ ಮಾಡ್ಕೋಬೋದು. ಫೇಸಿಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಇದನ್ನು ನೀವೇನಿಲ್ಲ ಅಂದರೂ ವೀಕಲ್ಲಿ 3 ಟೈಮ್ಸ್ನ ಮಾಡ್ಕೋಬೋದು. ಡಾರ್ಕ್ ಸ್ಪಾಟ್ಸ್ ತುಂಬ ಇದ್ದರೆ 3 ಟೈಮ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ಟೈಮ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಬೌಲಲ್ಲಿ ನಾನೀಗ 1 ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನಷ್ಟು ನೆಲ್ಲಿಕಾಯಿ ಪೌಡ್ರನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಜ್ಯೇಷ್ಠ ಮಧು ಪೌಡ್ರು, ಹಾಗೆ ನೆಕ್ಸ್ಟ್ ಮೇಯ್ನಾಗಿ 1 ಟೀ ಸ್ಪೂನಷ್ಟು ಮಂಜಿಷ್ಟನ ಹಾಕ್ಕೊಂಡಿದ್ದೀನಿ. ಈಗ 1 ಟೀ ಸ್ಪೂನಷ್ಟು ಹನಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1 ಟೀ ಸ್ಪೂನಷ್ಟು ಅಲೋವೆರಾ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕೋಬೋದು. ಹಾಗೆ ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಸೂಟ್ ಆಗೋಲ್ಲ ಫೇಸಿಗೆ, 1 ಅಥವಾ 2 ಇಂಗ್ರೀಡಿಯೆಂಟ್ಸ್ ಸೂಟ್ ಆಗೋಲ್ಲ ಅಂದರೆ ಬಿಟ್ಬಿಡ್ಬೋದು, ಅಥವಾ ನಿಮ್ಮ ಹತ್ರ ಇಲ್ಲ ಅಂದ್ರೂ ಬಿಡ್ಬೋದು. ಹಾಗೆ ಆಮ್ಲ ಪೌಡ್ರ್ ಇಲ್ಲ ಅಂತ ಹೇಳಿದರೆ ನೀವು ಬೇಕಾದರೆ ಲೆಮನ್ ಪೀಲ್ ಪೌಡ್ರ್ ಇದ್ರೂ ಅದನ್ನು ಹಾಕ್ಕೊಬೋದು. ಹಾಗೆ ಇದ್ರ ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಹಸಿ ಹಾಲಿದ್ರೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಈಗ ಈ ಫೇಸ್ ಪ್ಯಾಕ್ನ ನೀವು ಫೇಸ್ಗೆ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟು ಇದನ್ನ ವಾಶ್ ಮಾಡ್ಕೋಬೋದು. ಅದಾದ ನಂತರ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ. ಹಾಗೆ ನೆಕ್ಕಿಗೆ ಕವರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮಗೆ ಬೇರೆ ಕಡೆ ಎಲ್ಲರೂ ಡಾರ್ಕ್ ಸ್ಪಾಟ್ಸ್ ಇದೆ ಅಥವಾ ಬ್ಲ್ಯಾಕ್ ಎಲ್ಲರೂ ಆಗಿದೆ ಅಂತ ಹೇಳಿದ್ರೆ ನೀವು ಅದಕ್ಕೂ ಕೂಡ ಈ ಪ್ಯಾಕ್ ಏನಿದೆ ಇದನ್ನು ಯೂಸ್ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಡ್ಯಾಂಡ್ರಫಿಗೆ ನಾನಿಲ್ಲಿ ಒಂದು ಶಾಂಪೂನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದನ್ನು ಈಗ ಮತ್ತೆ ಇನ್ನೊಂದು ಸರಿ ಮಾಡ್ಕೊಳ್ತಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ 4 ಸ್ಪೂನಷ್ಟು ಮೆಂತೆ, 4 ಸ್ಪೂನಷ್ಟು ಅಗಸೆ ಬೀಜ, 1-2 ಸ್ಪೂನಷ್ಟು ಟೀ ಪೌಡ್ರು, ಓಕೆನಾ. ಇದ್ರ ಜೊತೆಗೆ ಒಂದು ಸ್ವಲ್ಪ ಲವಂಗನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1-1.5 ಇಂಚಷ್ಟು ಶುಂಠಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಕಹಿಬೇವಿನ ಎಲೆಗಳನ್ನ ಈ ಥರ ಪೌಡ್ರ್ ಮಾಡಿಟ್ಟಿದ್ದನ್ನ 2 ಸ್ಪೂನಷ್ಟು ಹಾಕ್ಕೊಂಡೆ. ನೆಕ್ಸ್ಟು ರೋಸ್ಮೆರಿ ಲೀವ್ಸ್ನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ವಾಶ್ ಮಾಡಿ ಈಗ ಇದಕ್ಕೆ 3 ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಶಾಂಪೂನ ಮಾಡೋದು ತೋರಿಸಿದೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹಾಗೆ ಇದು ಇನ್ನೊಂದು ಥರ ಡ್ಯಾಂಡ್ರಫಿಗೋಸ್ಕರ ಅಂತ ಮಾಡ್ಕೊಂಡಿದ್ದು. ಹಾಗೆ ನೆಲ್ಲಿಕಾಯಿ ಪೌಡ್ರನ್ನ ಇದರಲ್ಲಿ 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏರ್ ಗ್ರೋತಿಗೂ ತುಂಬ ಒಳ್ಳೆಯದು. ಜೊತೆಗೆ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೂ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ಹೇರ್ ಕಲರ್ನ ಬ್ಲ್ಯಾಕಾಗಿ ಇಟ್ಕೊಳ್ಳೋಕ್ಕೆ ಆಮ್ಲ ಪೌಡ್ರ್ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಅಂತ ಹೇಳಿದರೆ ನಿಮಗೆ ಇದು ಸ್ವಲ್ಪ ತಿಕ್ಕಾಗಬೇಕು ನೀರು, ಅಲ್ಲಿ ತನಕ ಇದನ್ನ ಕುದಿಸ್ಕೋಬೇಕಾಗುತ್ತೆ. 3 ಗ್ಲಾಸ್ ನೀರಿಟ್ಟಿದ್ದು ಅಟ್ಲೀಸ್ಟ್ ನಿಮಗೆ 2 ಗ್ಲಾಸಷ್ಟು ಆಗಬೇಕು. ಈ ಥರ ನೀರನ್ನ ತೆಗೆದು ಹಾಕುವಾಗ ಲಾಸ್ಟ್ ಎಂಡಿಂಗಲ್ಲಿ ಸ್ವಲ್ಪ ತಿಕ್ಕಾಗಿ ಬಂತು ಅಂದರೆ ನಿಮಗೆ ಅದು ಸರಿಯಾಗಿದೆ ಅಂತ. ಈಗ ನೋಡ್ತಿದ್ರೆ ತಿಕ್ಕಾಗಿರೋದು ಕಾಣಿಸ್ಬೋದು. ತುಂಬ ತಿಕ್ಕಲ್ಲ, ತುಂಬ ತಿಕ್ಕಾದರೆ ನಿಮಗೆ ಈ ಥರ ಸೋಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಕುದಿವಾಗ ಒಂದು ತಿಕ್ನೆಸ್ ಗೊತ್ತಾಯ್ತು ನೋಡಿ, ಆ ಥರ ಇದ್ದರೆ ಸಾಕು. ಹಾಗೆ ಈ ಥರ ಚೆನ್ನಾಗಿ ಇದನ್ನು ಸೋಸ್ಕೋಬೇಕು. ಫಸ್ಟು ಸೋಸ್ಕೊಂಬಿಟ್ಟು ಇದನ್ನು ಫುಲ್ ತಣ್ಣಗಾಗೋ ತನಕ ನಾವು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ನಾನು ಹೇಳ್ತೀನಿ. ಈಗ ಚೆನ್ನಾಗಿ ಇದು ನೋಡಿ ಫುಲ್ಲು ತಣ್ಣಗಾದ ನಂತರ ಇದಕ್ಕೆ ಟೀ ಟ್ರೀ ಆಯಿಲ್ನ 3-4 ಡ್ರಾಪ್ಸಷ್ಟು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾಕೋ ನೀಟಾಗಿ ಬೀಳ್ತಾನೆ ಇಲ್ಲ, ಬಟ್ ನೀವು ನೋಡ್ತಿರ್ಬೋದು ಅಲ್ಲಿ ಡ್ರಾಪ್ಸ್ ಬಿದ್ದಿರೋದು ಕಾಣಿಸ್ಬೋದು. ಈಗ ಇದ್ರ ಜೊತೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತ ಹೇಳಿದ್ರೆ ಮೌತ್ ವಾಶ್, ಓಕೆನಾ. ಇದು ನನಗೆ ಡಾಕ್ಟ್ರು ಹಲ್ಲು ನೋವಿದೆ ಅಂತ ಹೋದಾಗ ಕೊಟ್ಟಿದ್ದು. ಇದು ನುಂಗಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ಈ ಮೌತ್ ವಾಶ್ನೇ ತೊಗೊಂಡಿದ್ದೀನಿ. ಇದು ಬಿಟ್ಟರೆ ನಿಮಗೆ ಲಿಸ್ಟರಿನ್ ಮೌತ್ ವಾಶ್ ಸಿಗುತ್ತಲ್ವ, ಸೊ ಅದನ್ನು ತೊಗೊಳ್ಬೋದು. ಹಾಗೆ ಈಗ ಇದನ್ನು ಇದ್ರ ಜೊತೆ ಹಾಕ್ಕೊಳ್ಳೋಣ. 1/2 ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ತಿದ್ದೀನಿ, ಜಾಸ್ತಿ ಏನು ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ತಿಲ್ಲ ನಾನು. ಈಗ ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತಿಕ್ಕಾಗಿರೋದು ನೋಡ್ತಿರ್ಬೋದು ನೀರು ಇದ್ರದ್ದು. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದ್ರ ಜೊತೆ ನಾನು
ಶಾಂಪೂ ಬೇಸ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಸ್ಪೂನಷ್ಟು. ನೋಡಿ, ಇಲ್ಲಿ ಶಾಂಪೂ ಬೇಸ್ನ ನೀವು ತಗೊಳ್ಳುವಾಗ ದಯವಿಟ್ಟು ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿ ತಗೊಳ್ಳಿ. ಜೊತೆಗೆ ಆದಷ್ಟು ಕ್ಲಿಯರ್ ಆಗಿರುತ್ತೆ ನೋಡಿ ಶಾಂಪೂ ಬೇಸ್, ಆ ಥರದ್ದು ತಗೊಳ್ಳಿ. ಈಗ ನಾನು ಹಾಕ್ತಿದ್ದೀನಲ್ಲ ಅದು ಫುಲ್ ಕ್ಲಿಯರ್ ಇಲ್ಲ. ಈ ಥರ ತಗೊಳ್ಳೋಕ್ಕಿಂತ ಫುಲ್ ಕ್ಲಿಯರ್ ಇರುತ್ತಲ್ಲ ಆ ಥರ ತೊಗೊಳ್ಳಿ, ಸ್ವಲ್ಪ ಬೆನಿಫಿಟ್ಟು ಆ ಥರ ತೊಗೊಂಡ್ರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಆಲ್ಮೋಸ್ಟ್ ರೆಡಿ ಆಯಿತು ಅಂತಲೇ ಅರ್ಥ. ಹಾಗೆ ಇದನ್ನು ಶಾಂಪೂ ಬಾಟಲಲ್ಲಿ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು, ಹೊರಗೇ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ನಿಮಗೆ 1 ವೀಕಿಗೆ ಆರಾಮಾಗಿ ಏರ್ ವಾಶ್ ಇದರಲ್ಲೇ ಮಾಡ್ಕೋಬೋದು. ಹಾಗೆ ಇಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟು ಏರ್ ಗ್ರೋತ್ ಚೆನ್ನಾಗಾಗೋಕ್ಕೆ, ಹಾಗೆ ಇದು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರುತ್ತಲ್ವ ಅದು ಜಾಸ್ತಿ ಇರುವಂಥದ್ದನ್ನ ನೋಡಿ ಹಾಕಿರುವಂಥದ್ದು. ಸೊ ಇಚ್ಚಿಂಗ್ ಏನಾದರೂ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ಅದಕ್ಕೆಲ್ಲ ಒಂದೊಳ್ಳೆ ಸೊಲ್ಯೂಷನ್ ಇದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ, ಹೇಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.